ಹಾಯ್, ಗುಡ್ ಈವ್ನಿಂಗ್ ಗೈಸ್. ಇವತ್ತು ವಿಡಿಯೋದಲ್ಲಿ ಏನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ, ನೆನ್ನೆ ವಿಡಿಯೋದಲ್ಲಿ ಗಾಡಿನ ಹೆಂಗೆ ಪಿಕ್ ಮಾಡ್ತೀನಿ, ಹೆಂಗೆ ಬುಕ್ಕಿಂಗ್ ಆಗುತ್ತೆ, ಹೆಂಗೆ ತರ್ತೀನಿ, ಹೆಂಗೆ ನನ್ನ ಕಸ್ಟಮರ್ಗೆ ಡೆಲಿವರ್ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಇವತ್ತು ನಾನು ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಮಾಡುವಂಥ ಒಂದಿಷ್ಟು ಕೆಲಸಗಳ ಬಗ್ಗೆ ನಿಮಗೆ ಹೇಳ್ತೀನಿ. ಯಾವ ರೀತಿ ಶಾರ್ಟ್ ಲಿಸ್ಟ್ ಮಾಡ್ತೀನಿ ಎಲ್ಲನೂ ಕೂಡ ನಿಮಗೆ ಹೇಳ್ಕೊಡ್ತೀನಿ. ಹೋಗೋಕ್ಕಿಂತ ಮುಂಚೆ ನನ್ನ ಪ್ರಿಪ್ರೇಷನ್ ಹೇಗಿರುತ್ತೆ, ಒಂದು ಗಾಡಿನ ಪರ್ಚೇಸ್ ಮಾಡಬೇಕಾದಾಗ ಅಥವಾ ಒಂದು ಗಾಡಿದ ರೆಫರಲ್ ಬಿಲ್ಡ್ ಮಾಡಬೇಕಾದ್ರೆ ಹೇಗೆ ಪ್ರಿಪ್ರೇಷನ್ ಇರುತ್ತೆ ಮತ್ತು ಯಾವ ರೀತಿ ಕಂಡೀಷನ್ ಗಾಡಿಗೆ ಏನು ಬೆಲೆ ಕೊಟ್ಟು ತರಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸವಿಸ್ತರವಾಗಿ ನಿಮಗೆ ಹೇಳ್ಕೊಡ್ತೀನಿ. ಯಾರು ಇನ್ನೂ ಕೂಡ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಬರೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಒಂದು ಗಾಡಿ ಬಗ್ಗೆ ಎನ್ಕ್ವೈರಿ ಬಂದಾಗ ನಾನು ಈಗ ಎಕ್ಸಾಂಪಲ್ ಯಾವುದೋ ಒಂದು XUV 500 ಬಂತು ಅಥವಾ ಒಂದು ಡಿಸೈರ್ ಬಂತು, ಯಾವುದೋ ಒಂದು ವೆಹಿಕಲ್ ಎನ್ಕ್ವೈರಿ ಬಂದ ತಕ್ಷಣ ಅವ್ರಿಗೆ ಇಲ್ಲ ಸೀರಿಯಸ್ ಆಗಿದ್ದಾರೆ, ಬಯರ್ ಸೀರಿಯಸ್ ಆಗಿದೆ, ನಾನು ತೊಗೋಬೇಕು, ಡೆಲ್ಲಿದು ತೊಗೊಳ್ಳೇಬೇಕು, ಅಥವಾ ಡೆಲ್ಲಿ ಅಥವಾ HR ಈ ಆನ್ಸರ್ ಕ್ಯಾಟಗರಿ ಲಿಮಿಟ್ಸ್ ಗಾಡಿ ತೊಗೋಬೇಕು ಇದ್ದವ್ರಿಗೆ ಫಸ್ಟ್ ನಾನು ನಾಲೆಜ್ನಾಗೆ ಇನ್ಫಾರ್ಮೇಷನ್ ಫಸ್ಟು ಕೊಡ್ತೀನಿ ಅವ್ರಿಗೆ. ಅಂದರೆ ಯಾವ ಗಾಡಿ ಯಾವ ಬಜೆಟಲ್ಲಿ ಸಿಗುತ್ತೆ ಅಂತೆಲ್ಲ ಹೇಳಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅಥವಾ ಕೆಲವರು ಕನ್ಫ್ಯೂಷನ್ಸಲ್ಲಿ ಇರ್ತಾರೆ, ಕೆಲವ್ರಿಗೆ ನಿಸ್ಸಾನ್ ಟೆರನೋ ತೊಗೊಳ್ಳೋದ, ಅವೆರಡು ಒಂದೇ ಡಸ್ಟರ್ ತೊಗೊಳ್ಳೋದ ಅಂತ ಇರ್ತದೆ. ಆ ಥರದ ಕೆಲವ್ರಿಗೆ EcoSport ತೊಗೊಳ್ಳ ಇಲ್ಲ ಡಸ್ಟರ್ ತೊಗೊಳ್ಳ ಹಿಂಗಿರುತ್ತೆ. ಕೆಲವರಿಗೆ W8 XUV ತೊಗೊಳ್ಳ ಇಲ್ಲ W10 ತೊಗೊಳ್ಳ ಇಲ್ಲ W11 ತೊಗೊಳ್ಳ, ಹೀಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದಾಗ ಅವರು ಕೂಡ ನಾನು ಗೈಡ್ ಮಾಡಿರ್ತೀನಿ. ಸೊ ಇದು ತೊಗೊಂಡ್ರೆ ನಿಮಗೆ ಬೆಟ್ರು, ಅಥವಾ ಇದು ತೊಗೊಂಡ್ರೆ ರೀಸೆಲ್ಲಿಂಗ್ ವ್ಯಾಲ್ಯೂ ನಿಮ್ಗೆ ಹೆಲ್ಪ್ ಆಗುತ್ತೆ, ಅಥವಾ ಪ್ರೈಸ್ ಪಾಯಿಂಟ್ ಹಿಂಗಿರುತ್ತೆ, ಅಥವಾ ಈ ವೇರಿಯಂಟ್ ತೊಗೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತೆಲ್ಲ ಹೇಳಿ ಒಂದಷ್ಟು ಗೈಡ್ ಮಾಡಿ ನನಗೇನು ಅನಿಸುತ್ತೆ ನಾನು ಅವ್ರಿಗೆ ಗೈಡ್ ಮಾಡ್ತೀನಿ. ಅವರೆಲ್ಲ ಆ್ಯಂಗಲಿಂದ ಓಕೆ ಎಲ್ಲ ಆದಮೇಲೆ ಬುಕ್ಕಿಂಗ್ ಎಲ್ಲ ಆದಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕೆ ಬುಕ್ಕಿಂಗ್ ಮಾಡ್ಕೋಬೇಕು ಅದನ್ನು ಹೇಳ್ತೀನಿ. ಅಂದರೆ ಇದು ಯಾವಾಗ ಸುಮಾರು ಒಂದು 2 years ಬ್ಯಾಕ್, ಅವಾಗ ಇನ್ನೂ ಯಾವುದೇ ರೀತಿ ಇದಕ್ಕೆ ಸಂಬಂಧಪಟ್ಟಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಮಾಡ್ತಿರ್ಲಿಲ್ಲ. ನನ್ನ ಸರ್ಕಲ್ಗಳು ನನಗೆ ಗೊತ್ತಿರೋ ಕ್ಲಸ್ಟರ್ಗಳಿಂದನೇ ಅಥವಾ ಅಲ್ಲಿಂದ ಜನರೇಟ್ ಆಗೋದು ಅವ್ರುಗಳಿಗೆ ನಾನು ತಿಂಗಳಿಗೆ 4-5 ವೆಹಿಕಲ್ ಅಷ್ಟೇ ಕೊಡಿಸ್ತಾ ಇದ್ದೀನಿ. ಅವಾಗ ಜಾಸ್ತಿ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ನಂದು ಬೇರೆ ಬಿಸ್ನೆಸ್ ಇದೆ, ಸೊ ಅದ್ರಲ್ಲಿ ಬ್ಯುಸಿ ಇರ್ತಿದ್ದೆ. ಯಾವಾಗ ಒಂದ್ಸಲ ಅಂದರೆ ದುಡ್ಡು ಯಾವಾಗಲೂ ಚೆನ್ನಾಗೇ ಚೆನ್ನಾಗಿರೋದ್ರೆ ಕೋಟ್ಯಾಧಿಪತಿ ಅಲ್ಲ, ಆಮೇಲೆ ಅದಕ್ಕೆ ಬೇರೆ ಕಮೆಂಟ್ ಹಾಕ್ಬಿಡಿ. ಹಂಗೆ ಒಂದು ಸಲ ಹೋಗಿದ್ದಾಗ ನನಗೆ ಈ ಗಾಡಿ ಬೇಕು ಅಂತ ಹೇಳಿದರು. ಬಟ್ 4 ಗಾಡಿ ಬುಕ್ ಆಗಿಬಿಟ್ಟು, ಆ್ಯಕ್ಚುಲಿ ಅವತ್ತು 5 ಗಾಡಿ ಇತ್ತು, ಒಂದು ಗಾಡಿ ಪೆಂಡಿಂಗಲ್ಲಿತ್ತು. ಅದು ನನಗೆ ತೀರಾ ಗೊತ್ತಿರೋರ್ದೇನೆ, ಬೇರೆಯವ್ರನ್ನಲ್ಲ. ಸುಮಾರು ಒಂದು 6-7 ತಿಂಗಳ ಪರಿಚಯ ಇರೋವಂಥ ವ್ಯಕ್ತಿನೇ ನನಗೆ ಬುಕ್ಕಿಂಗ್ ಮಾಡಿದ್ರು. ಅವರು ಕೂಡ ಅವಾಗೆ ನಾನು ಒಂದು 10,000 ಏನೋ ತೊಗೊಳ್ತಿದ್ದೆ ಬುಕ್ಕಿಂಗ್ ಮಾಡಿದರು. ಹಿಂಗೋಗಿ ಗಾಡಿ ತಂದುಬಿಡಿ ಅಂತಲೇ ಹೇಳಿದರು. ನಾನು ಹೋಗಿ ನೋಡಿದ್ರೆ ಒಂದು ಗಾಡಿ ಬುಕ್ ಮಾಡಿದ್ರು. ಗಾಡಿನೂ ನೋಡಿದೆ, ಗಾಡಿನೂ ಚೆನ್ನಾಗಿತ್ತು, ಎಲ್ಲ ರೀತಿಯಲ್ಲೂ ಚೆಕ್ ಮಾಡಿದೆ, ಎಲ್ಲ ಆ್ಯಂಗಲೂ ಚೆನ್ನಾಗಿತ್ತು, ಎಲ್ಲನೂ ಓಕೆ ಆಗಿತ್ತು. ಆಮೇಲೆ ಗಾಡಿ ತೊಗೊಳ್ಬೇಕಲ್ವ, ಇವರು ಫೋನ್ ಮಾಡಿದೆ. ಇವ್ರು ಏನು ಹೇಳಿದ್ರು, ಸರ್ ನನಗೆ ಯಾಕೋ ಅಕೌಂಟ್ ಪ್ರಾಬ್ಲಮ್ ಆಗ್ತಿದೆ, ನೀವು ತಂದುಬಿಡಿ ಗಾಡಿನ, ನಾನು ನಿಮಗೆ ಇಲ್ಲೇ ಪೇ ಮಾಡ್ತೀನಿ ಅಂತ ಹೇಳಿದರು. ನಾನು ಕೂಡ ಅವಾಗೇನು ಆ ಬಜೆಟ್ 4 ಲಕ್ಷ 4.25 ಲಕ್ಷ ಇತ್ತು ಅಷ್ಟು. ಇರೋರೆಲ್ಲ ಅವ್ರ ಮನೆಗೆ ಗೊತ್ತು, ಅವ್ರ ಬಗ್ಗೆ ಎಲ್ಲನೂ ಗೊತ್ತು, ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರ್ ಇನ್ನೇನು ಒಳ್ಳೆ ಡೀಲ್ ಅದು, ಒಳ್ಳೆ ಆ ಪ್ರೈಸ್ ಅವಕ್ಕೆ ಅದು ಮಾರ್ಕೆಟ್ ವ್ಯಾಲ್ಯೂ, ಅಲ್ಲಿನ ಮಾರ್ಕೆಟ್ ವ್ಯಾಲ್ಯೂನ 5 ಏನೋ ಓಡ್ತಿತ್ತು. ನನಗದು 4.5 ಇನ್ಕ್ಲೂಡಿಂಗ್ NFOC ಅದೆಲ್ಲ ಸೇರಿಸಿ 4.5 ಸಿಕ್ಬಿಟ್ಟಿತ್ತು. ಅದು ಇನ್ಶೂರೆನ್ಸ್ ಚೆನ್ನಾಗಿತ್ತು. ಸೊ ಹಂಗಾಗಿ ನಾನು ತಂದುಬಿಟ್ಟಿದ್ದೆ. ತಂದ ಮೇಲೆ ಇಲ್ಲಿ ಬಂದಮೇಲೆ ಅವ್ರೇನೋ ಆಪ್ರೇಷನ್ ಆಯಿತು, ಅದಾಯಿತು, ಇದು ಕತೆಗಳೆಲ್ಲ ಹೇಳ್ಬಿಟ್ಟು ಕೊನೆಗೆ ಗಾಡಿನೇ ತೊಗೊಳ್ಳಿಲ್ಲ. ಹಂಗಾಗಿ ಆ ಗಾಡಿ ನನ್ನ ತಲೆ ಮೇಲೆ ಬಿತ್ತು. ಇದು ಒಂದು ಇನ್ಸಿಡೆಂಟ್. ನಾನು ಗಾಡಿನ ಮೊದಲೇ ಯಾರಿಗೂ ಇನ್ಫಾರ್ಮೇಷನ್ನ ತಂಗೊಂಬಂದು ಕೊಟ್ಬಿಡ್ತೀನಿ, ತೋರಿಸ್ಬಿಡ್ತೀನಿ, ಹಾಗೆಲ್ಲ ಮಾಡಲ್ಲ. ಯಾಕಂದರೆ ನಾನು ಡೀಲರ್ ಅಲ್ಲ, ನನ್ನ ಹತ್ರ ಯಾವುದೇ ರೀತಿಯಾದಂಥ ಗಾಡಿಗಳು ಇರೋದಿಲ್ಲ, ಸರಿನಾ? ಇದು ನೆನಪಿಟ್ಕೊಳ್ಳಿ. ಇದೇ ಥರ ಇನ್ಸಿಡೆಂಟ್ಗಳು ಇನ್ನೂ 2-3 ಇದೆ. ಅದು ಯಾವುದೋ ಒಂದು ವೀಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ಹೇಳ್ತೀನಿ, ಯಾಕಂದರೆ ಬೋರ್ ಹೊಡಿಸುತ್ತೆ ನಿಮಗೆ. ಸೊ ಈಗ ಗಾಡಿನ ಬುಕ್ಕಿಂಗ್ ಮಾಡಿದ್ಮೇಲೆ ಪ್ರೊಸೀಜರ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೀವು ಬುಕ್ಕಿಂಗ್ ಮಾಡಿದ ತಕ್ಷಣ ನಿಮಗೆ ಯಾವ್ದು ರೀತಿ ಗಾಡಿಗಳು ಬೇಕು. ಈಗ ನಾನು ಅವಾಗಲೇ ಹೇಳಿದೆ, XUV 500 ಬ್ಲ್ಯಾಕ್ ಅಥವಾ ವೈಟ್ ಬೇಕು, ಮ್ಯಾನ್ಯುಯಲ್ ಬೇಕು, ಒಂದು 70,000-80,000 ಓಡಿರಬೇಕು, ಗಾಡಿ ಚೆನ್ನಾಗಿರಬೇಕು, ಟೈರೆಲ್ಲ ಚೆನ್ನಾಗಿರಬೇಕು, ಓಡಿಸ್ಕೊಂಬರೋ ರೀತಿ ಇರಬೇಕು. ಇದು ಅವರ ಪ್ರಿಯಾರಿಟಿ ಲಿಸ್ಟ್. ಇದನ್ನು ಕಳಿಸೋದಕ್ಕೆ ಹೇಳ್ತೀನಿ. ಇದು ಪ್ಯಾರಲರ್ ಪ್ರಿಯಾರಿಟಿ ಲಿಸ್ಟ್ ಅಂತ ಒಂದಿರುತ್ತೆ. ಅಂದರೆ ಈಗ ವೈಟ್ ಸಿಕ್ಕಿಲ್ಲ ಅಂದರೆ ಬ್ಲ್ಯಾಕ್ ಸಿಕ್ಕಿಲ್ಲ ಅಂದರೆ ಸಿಲ್ವರ್, ಅದು ಓಕೆನಾ? ಅದು ಅವ್ರ ಹತ್ರನೇ ಪ್ಯಾರಲರ್ ಲಿಸ್ಟ್ ತೊಗೊಂಡ್ಬಿಡ್ತೀನಿ. ಈಗ ಅವರು ಹೇಳಿದ್ರು 70,000 ಓಡಿರಬೇಕು ಅಂತ. ಈಗ 80,000 ಒಂದು ವೇಳೆ ಓಡಿದರೆ, 90,000 ಒಂದು ವೇಳೆ ಓಡಿದರೆ ಅದು ತರ್ಬೋದಾ? ಅದಕ್ಕೆ ಸೆಕೆಂಡ್ ಪ್ಯಾರಲರ್ ಲಿಸ್ಟು. ನೆಕ್ಸ್ಟ್ ಬಂದು ಪ್ರೈಸ್ ಪಾಯಿಂಟು. ಇದು 3 ಲಕ್ಷ 3.5 ಲಕ್ಷ, 4 ಲಕ್ಷ 4.5 ಲಕ್ಷ, ಈ ಪ್ರೈಸ್ ಪಾಯಿಂಟ್ ಓಕೆನಾ? ಇದೆಲ್ಲ ಫಸ್ಟೇ ಲೆಕ್ಕಾಚಾರಗಳೆಲ್ಲ ಹಾಕ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ರೆಫರಲ್ನ ಜನ್ರೇಟ್ ಮಾಡ್ತೀನಿ. ತುಂಬ ಜನ ಕೇಳಿದರೆ ರೆಫರಲ್ನ ಜನ್ರೇಟ್ ಮಾಡ್ತೀನಿ ಅಂತ. ರೆಫರಲ್ನ ಜನ್ರೇಟ್ ಮಾಡೋದು ತುಂಬ ಕಷ್ಟ ಆಗ, ಬಟ್ ಈಗ ನನಗೆ ಸುಲಭ. ಬಟ್ ಆಗ ನಾನು ರೆಫರಲ್ನ ಜನ್ರೇಟ್ ಮಾಡೋಕ್ಕೆ ಪ್ರತಿಯೊಂದು ಸಲ ನಾನು ದೆಹಲಿಗೆ ಹೋದಾಗ ಅಲ್ಲೆಲ್ಲ ಆಳವಾಗೆಲ್ಲ ಕೂತು ದಿನಗಟ್ಟಲೆ ಅಲ್ಲೆಲ್ಲ ಸ್ಪೆಂಡ್ ಮಾಡಿ ಅಲ್ಲಿ ರೂಟ್ಗಳನ್ನೆಲ್ಲ ಹುಡುಕಿ ನಾನು ಆ ಇನ್ಫಾರ್ಮೇಷನು, ಆ ಡೀಲರ್ಗಳು ಎಲ್ಲಿಂದ ಬರ್ತದೆ ಎಲ್ಲ ತೊಗೊಂಡು ಇನ್ಫಾರ್ಮೇಷನ್ ಸೋರ್ಸ್ ಮಾಡಿರುವಂಥ ಒಂದು ಕ್ಲಸ್ಟರ್. ಆ ಥರ ಬೇಜಾನ್ ಇದೆ, ಸರಿನಾ? ಈಗ ಬೆಂಗಳೂರು ಬಂದಿರೋ ಹೊಸಬ್ರುಗಳಿಗೆ
ಈಗ ಗಾಡಿದು ಸ್ಪೇರ್ ಪಾರ್ಟ್ಸ್ ಎಲ್ಲಿ ಕಮ್ಮಿ ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ. ಬಟ್ ಬೆಂಗಳೂರಿನಲ್ಲೇ ಇರೋವಂಥವ್ರಿಗೆ ಗಾಡಿ ಸ್ಪೇರ್ ಪಾರ್ಟ್ಸ್ ಎಲ್ಲಿ ಕಮ್ಮಿಗೆ ಸಿಗ್ಬೋದು ಅಂತ ಒಂದು ಜ್ಞಾನ ಇರುತ್ತೆ. ಇದು ಸೇಮ್ ಹಾಗೇನೆ. ಸೊ ಆ ರೀತಿ ಎಲ್ಲ ಬಿಲ್ಡ್ ಮಾಡಿರ್ತೀನಿ. ಸೊ ಅಲ್ಲಿ ಈಗ ಎಕ್ಸಾಂಪಲ್ XUV-W10 ಬೇಕು, ಟಕ್ ಅಂತ ಆ ಇನ್ಫಾರ್ಮೇಷನ್ನಲ್ಲಿ ಹಾಕ್ಬಿಡ್ತೀನಿ. ಅವ್ರು ನನಗೆ ಏನೇನು ಬೇಕು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ನಾನು ಎಲ್ಲ ತಗೊಂಬಂದು ಎಲ್ಲ ಇವ್ರಿಗೆ ಹಾಕ್ತಾ ಇರ್ತೀನಿ. ಎಲ್ಲಿವರೆಗೂ ಅವರು ಗಾಡಿ ತೊಗೊಳ್ಳೋವರೆಗೂ ಹಾಕ್ತಾನೇ ಇರ್ತೀನಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಅನಿಸುತ್ತೆ, ಆ ವ್ಯಕ್ತಿ ಎಲ್ಲಿವರೆಗೂ ನನಗೆ ಫೈನಲೈಸ್ ಮಾಡ್ತಾ ಇರ್ತಾನೋ ಅಲ್ಲಿವರೆಗೂ ನಾನು ಹಾಕ್ತಾನೇ ಇರ್ತೀನಿ. ಯಾವುದೋ ಒಂದು ಸಡನ್ ಆಫ್ ಟೈಮಲ್ಲಿ ಅವ್ನಿಗೆ ಯಾವುದೋ ಒಂದು ಗಾಡಿ ಇಷ್ಟ ಆಗ್ಬಿಡ್ತದೆ. ಓಕೆ, ಯಾವುದೋ ಒಂದು ಗಾಡಿ ಇಷ್ಟ ಆದಾಗ ನೋಡಿ ಸರ್ ಈ ಗಾಡಿ ನನಗೆ ಇಷ್ಟ ಆಯಿತು, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತಾರೆ. ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಡೀಟೇಲ್ಸ್ ಕಳಿಸ್ಬಿಟ್ಟಿರ್ತೀನಿ, ಫೋಟೋ ವಿತ್ ಡೀಟೇಲ್ಸೇ ಕಳಿಸೋದು. ಯಾಕೆ ನನಗೆ ಮರ್ತೋಗುತ್ತೆ, ಮತ್ತು ನಾನು ಆ ಡೀಟೇಲ್ಸ್ ಹುಡ್ಕೋಷ್ಟು ನಾನು ತಲೆ ಕೆಟ್ಟೋಗ್ಬಿಟ್ಟಿರ್ತದೆ. ಅದಕ್ಕೆ ನಾನು ಕಳಿಸ್ಬೇಕಾದ್ರೆ A to Z ಎಲ್ಲ ಇನ್ಕ್ಲೂಡಿಂಗ್ ಪ್ರೈಸ್ ಪಾಯಿಂಟು ಕೂಡ ಕಳಿಸ್ಬಿಟ್ಟಿರ್ತೀನಿ, ಎಲ್ಲನೂ ಕಳಿಸ್ಬಿಟ್ಟಿರ್ತೀನಿ. ನೆಗೋಷಿಯಬಲ್ ಆಮೇಲೆ ಮಾಡ್ಬೋದು, ಬಟ್ ಪ್ರೈಸ್ ಎಲ್ಲ ಕಳಿಸ್ಬಿಟ್ರೆ ನಂಗೆ ನೆನಪಿರ್ತದೆ ಯಾರಿಗೆ ಏನು ಕಳಿಸಿದ್ದೆ ಅಂತ. ಇಲ್ಲಾಂದ್ರೆ ಯಾರಿಗೋ ಹಾಕ್ಬಿಟ್ಟು ಏನೋ ಆಗ್ಬಿಡ್ತದೆ. ಎಲ್ಲ ಓಕೆ ಸರಿ ಇದು ಓಕೆ, ಸ್ವಲ್ಪ ಈ ರೇಟಿಗೆ ಮಾತಾಡಿ ಅಂತ ಕೆಲವರು ಹೇಳ್ತಾರೆ. ಮಾತಾಡ್ತೀನಿ. ಕೆಲವು ಸಲ ಒಂದು 70% ಒಪ್ಕೋತಾರೆ ನೆಗೋಷಿಯಬಲ್, ಕೆಲವರು ಒಪ್ಪೋದಿಲ್ಲ, ಕೆಲವರು ಒಂದು ಲಿಮಿಟಾಗಿ ಒಪ್ಕೊತಾರೆ, ಕೆಲವರು ಪರವಾಗಿಲ್ಲ ಮಾಡ್ಕೋತಾರೆ. ಎಲ್ಲ ಆ್ಯಂಗಲಿಂದ ಓಕೆ ಆದಮೇಲೆ ಇವ್ರಿಗೆ ಹೇಳ್ತೀನಿ, ಇವರು ಈ ಥರ ಡೈರೆಕ್ಟ್ ಕಾಲ್ ಮಾಡಿದಾಗ ಈ ಥರ ಇನ್ಸ್ಪೆಕ್ಷನ್ ಬುಕ್ಕಿಂಗ್ ಮಾಡ್ತೀನಿ, ಗಾಡಿ ಎಲ್ಲ ಆ್ಯಂಗಲಿಂದ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಈ ರೇಟ್ ಕೊಡ್ತೀನಿ ಅಂತೇಳಿ ನಾನು ಮಾತಾಡಿ ನೆಕ್ಸ್ಟು ಇನ್ಸ್ಪೆಕ್ಷನ್ನ ಬಿಡ್ತೀನಿ. ಇನ್ಸ್ಪೆಕ್ಷನ್ ಎಲ್ಲ ಆಗೋದ್ಮೇಲೆ ಇನ್ಸ್ಪೆಕ್ಷನು ಟೀಮ್ ಅವ್ರು ನನಗೆ ಹೇಳ್ತಾರೆ ಈ ಗಾಡಿ ಈ ಥರ ಕಂಡೀಷನಲ್ಲಿದೆ ಅಂತ ಹೇಳ್ತಾರೆ. ಸೊ ಇಲ್ಲೇ ಆ್ಯಕ್ಚುಲಿ ಮೇಯ್ನ್ ಪಾಯಿಂಟ್ ಇರೋದು. ಗಾಡಿನಲ್ಲಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದೆ ಇನ್ಸ್ಪೆಕ್ಷನಲ್ಲಿ ಏನೇನು ಬರುತ್ತೆ ಅಂತ. ಪೇಂಟು, AC, ಸಸ್ಪೆನ್ಷನ್ನು, ಬಾಡಿ ಲೈನು, ಆಕ್ಸಿಡೆಂಟಾ ನಾನ್ ಆಕ್ಸಿಡೆಂಟಾ, ರೆಕಾರ್ಡ್ಸ್ಗಳು ಚೆಕ್ ಮಾಡೋದು, ಸರ್ವಿಸ್ ಹಿಸ್ಟ್ರಿ, ಇಂಜಿನು, ETC ಎಲ್ಲ ಬರುತ್ತೆ ಅಂತ ಹೇಳಿದೆ. ಇದರಲ್ಲಿ ಕೆಲವೊಂದು ಮೇಜರ್ ಇರುತ್ತೆ, ಕೆಲವೊಂದು ಮೈನರ್ ಇರುತ್ತೆ. ಮೇಜರ್ ಯಾವುದು? ಸಸ್ಪೆನ್ಷನ್ನು ಮೇಜರ್, ಇಂಜಿನು ಮೇಜರೇ, ಬಾಡಿ ಲೈನ್ ಮೇಜರೇ, ಆಕ್ಸಿಡೆಂಟಲ್ ಅನ್ಆಕ್ಸಿಡೆಂಟಲ್ ಮೇಜರೇ. ನೆಕ್ಸ್ಟು ಗೇರ್ ಬಾಕ್ಸು, ಕ್ಲಚ್ಚು, ಬ್ರೇಕು, ಎಕ್ಸಲರೇಷನ್, ಥ್ರಾಟಲ್ ಪಾಡ್, ಇದಿಷ್ಟು ಬಂದು ಮೇನ್. ಟರ್ಬೋ ಅಲ್ವಾ, ಇಷ್ಟು ಮೇಯ್ನಲ್ಲಿ. ಇದರಲ್ಲಿ ಏನಾದ್ರೂ ಮೇಜಾರಿಟಿ ಕೇಸ್ಗಳು ಏನಾದ್ರೂ ಇಶ್ಯೂಸ್ಗಳಿತ್ತು ಅಂತ ಹೇಳಿದ್ರೆ ಆ ಗಾಡಿನ ಮುಟ್ಟಲ್ಲ. ಓಕೆ, ಮೈನರ್ ಅಂತ ಒಂದಿರುತ್ತೆ. ಮೈನರ್ ಅಂದರೆ ಏನು? ಸಮ್ಟೈಮ್ಸ್ ಸೈಡ್ ಗ್ಲಾಸು ಹೊಡೆದೋಗಿರುತ್ತೆ. ಈ ರೀಸನ್ ತುಂಬ ಇರುತ್ತೆ. ತುಂಬ ಜನ ಆಕ್ಸಿಡೆಂಟಾಗಿ ಹೊಡೆದೋಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಮಕ್ಕಳು ಕಲ್ಲಲ್ಲಿ ಹೊಡೆದಾಕಿ ಒಂದು ಚಿಕ್ಕ ಲೈನ್ ಆದರೂ ಕೂಡ ಕೆಲವು ಚೈನ್ ಮಾಡಿಸಿ ಕಲ್ಲು ಬಿಸಾಕಿರ್ತಾರೆ. ಕೆಲವು ಪೊರ್ಕೆಗಳು ನಮ್ಮರೆಲ್ಲ ನೋಡಿರ್ತಾರೆ, ರೋಡ್ಗಳಿಗೆ ಹೋಗ್ಬೇಕಾದ್ರೆ ಕಲ್ಲು ಹೊಡೆದಿರ್ತಾರೆ, ಇಲ್ಲ ತೆಂಗಿನ ಮರ ಬಿದ್ದಿರ್ತದೆ, ತೆಂಗಿನಕಾಯಿ ಬಿದ್ದಿರ್ತದೆ, ಚಪ್ಪೆಕಾಯಿ ಬಿದ್ದಿರ್, ಏನು ಬೇಕಾದ್ರೂ ಆಗಿರುತ್ತೆ. ಆಕ್ಸಿಡೆಂಟಾಗಿ ಗ್ಲಾಸ್ ಹೊಡೆದೋಗ್ಬೇಕಂತ ಏನಿರೋದಿಲ್ಲ. ಸೊ ಆ ಥರ ಗ್ಲಾಸ್ ಹೊಡೆದೋಗಿರುತ್ತೆ. ಅದು ಈ ರೀಸನ್ ಎಲ್ಲ ಕೇಳ್ಕೊಂಡು ಇನ್ಶೂರೆನ್ಸ್ ಥರ ಚೆಕ್ ಮಾಡಿಬಿಟ್ಟು ಅದು ಮೈನರ್ ಲೆಕ್ಕನೇ ಬರುತ್ತೆ. ನೆಕ್ಸ್ಟ್ ಸಣ್ಣ ಪುಟ್ಟ ಪೇಂಟಿಂಗು, ಟಿಂಕರಿಂಗ್ಗಳು, ಲೈಟ್ ಹೊಡೆದೋಯ್ತು, ಅದು ಹೊಡೆದೋಯ್ತು, ಇದು ಹೊಡೆದೋಯ್ತು, ವೈರಿಂಗು, ಇವು ಸಣ್ಣ ಪುಟ್ಟದ್ದು ಇವೆಲ್ಲ ಮೈನರ್ ಕ್ಯಾಟಗರಿಗೆ ಬರ್ತದೆ. ಸೀಟ್ ಹರಿದೋಗಿರೋದು ಅಥವಾ ಇನ್ಫರ್ಟೈನ್ಮೆಂಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಈ ಥರದ್ದೆಲ್ಲ ಸಣ್ಣ ಪುಟ್ಟದೆಲ್ಲ ಮೈನರ್ ಕ್ಯಾಟಗರಿ ಬರುತ್ತೆ. ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಗುಡ್. ಅವ್ನು ಕೇಳಿ ಕೋಟ್ ಮಾಡಿರೋ ಪ್ರೈಸ್ಗೆ ಒಂದು 25,000 ಕಮ್ಮಿಯಿಂದಲೇ ಸ್ಟಾರ್ಟ್ ಮಾಡಿ ಮುಗಿಸೋದು. ಇಲ್ಲ ಇದರಲ್ಲೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ 50,000-60,000 ಕಮ್ಮಿಯಿಂದ ಶುರು ಮಾಡೋದು, ಅವನ ಹತ್ರ ನೆಗೋಷಿಯೇಟ್ ಮಾಡೋದು. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳೋದು. ಇದೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವನ ಹತ್ರ ಡೀಲ್ ಕುದುರಿಸ್ಬಿಟ್ಟು ಇಷ್ಟ ಆಗುತ್ತೆ ಅಂತ ಈ ವ್ಯಕ್ತಿಗೆ ಹೇಳಿ ಆಮೇಲೆ ಅವನು ಓಕೆ ಅಂತ ಹೇಳಿದ್ರೆ ನೆಕ್ಸ್ಟು ಗಾಡಿನ ಪಿಕ್ ಮಾಡಿಸೋದು. ಓಕೆನಾ, ಗಾಡಿನ ಪಿಕ್ ಮಾಡಿಸೋದು. ಇದೆಲ್ಲ ಓಕೆ ಆಗಿ ಕಸ್ಟಮರ್ ಒಪ್ಪಬೇಕು ಆ ಪ್ರೈಸ್ ಪಾಯಿಂಟ್ಗೆ, ಇವನು ಆ ಪ್ರೈಸ್ ಪಾಯಿಂಟ್ಗೆ ಒಪ್ಪಬೇಕು, ಎಲ್ಲ ಒಪ್ಪಿಗೆ ಆದಮೇಲೆ ಮಾತ್ರನೇ ಪಿಕ್ನ ಮಾಡಿಸೋದು. ರೈಟ್, ಒಂದು ವೇಳೆ ಅವ್ನು ಓಕೆ ಹಾಕಿದ್ರೆ ಮತ್ತೆ ಅದೇನಾಗುತ್ತೆ, ಇನ್ನೊಂದು ಗಾಡಿಗೆ ಹೋಗೋದು. ಈಗ ಇನ್ಸ್ಪೆಕ್ಷನ್ ರಿಪೋರ್ಟ್ ಯಾಕೋ ಸರಿ ಬರಲಿಲ್ಲ ಅಥವಾ ಇನ್ಸ್ಪೆಕ್ಷನ್ ರಿಪೋರ್ಟ್ ಬಂದು ಕೂಡ ಕಸ್ಟಮರ್ ಆ ಗಾಡಿ ಇಷ್ಟ ಆಗಿಲ್ಲ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಬಿಟ್ಬಿಟ್ಟು ನೆಕ್ಸ್ಟ್ ಗಾಡಿ ಮೂವ್ ಆನ್ ಆಗೋದು. ಕೆಲವು ಏನು ಮಾಡಿದೆ ಲಾಸ್ಟ್ ಮೊಮೆಂಟ್ ಎಲ್ಲ ಇನ್ಸ್ಪೆಕ್ಷನಲ್ಲಿ ಸರ್ ಅದು ಬ್ಲ್ಯಾಕೇ ಬೇಡ ವೈಟ್ ಬೇಕು ಅಂದ್ಬಿಡ್ತಾರೆ. ಹಂಗಾಗಿದೆ, ನನಗೆ ತುಂಬ ಸಲ ಆಗಿದೆ. ಕೆಲವಿರ್ತಾರೆ ಯಾವುದೋ ಗಾಡಿ ಸಿಕ್ಬಿಡ್ತದೆ, ಹಂಗೆಲ್ಲ ಆಗಿದೆ. ಸೊ ಹಂಗಾಗಿ ಇದೆಲ್ಲ ಫಸ್ಟೇ ಕೇಳ್ಕೊಂಬಿಡೋದು. ಸೊ ಇದಿಷ್ಟು ಒಂದು ಗಾಡಿಗೆ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ ಒಂದು 10-15 ಗಾಡಿ ಅವ್ರಿಗೆ ಇನ್ಫಾರ್ಮೇಷನ್ ಬಂದುಬಿಡುತ್ತೆ. ಅದರಲ್ಲಿ ಯಾವುದೋ ಒಂದೆರಡು ಸೆಲೆಕ್ಟ್ ಮಾಡ್ಕೋತಾರೆ, ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನಾನು ಹೋಗಬೇಕಾದ್ರೂ ಅಷ್ಟೇ, ಒಂದು ವೇಳೆ ನಾನು ಹೋಗೋದಿದ್ರು ಸೇಮ್ ಟು ಸೇಮ್ ಪ್ರೊಸೀಜರ್. ನಾನು ಹೋಗೋದಿದ್ರು ಅಷ್ಟೇ. ಈಗ ಒಂದು ಗಾಡಿ ಕೆಲವು ಸಲ ಏನಾಗುತ್ತೆ, ದೊಡ್ಡ ದೊಡ್ಡ ಗಾಡಿಗಳು ನಾನು ಹೋಗಲೇಬೇಕಾಗತ್ತೆ. ಚಿಕ್ಕ ಗಾಡಿಗಳಿಗೆಲ್ಲ ಏನಿಲ್ಲ, ನಮ್ಮ ಇನ್ಸ್ಪೆಕ್ಷನ್ ಟೀಮ್ ಅವರೆಲ್ಲ ಮಾಡಿ ಮುಗಿಸಾಕ್ಬಿಡ್ತಾರೆ, ಮಾತಾಡೋಂಗಿಲ್ಲ. ಅವ್ರು ನೋಡಿದ್ರೆ ನಾನು ನೋಡ್ದಂಗೆ ಎಲ್ಲ ಮುಗಿಸ್ಬಿಟ್ಟು ಅವ್ರು ಅಲ್ಲಿಂದನೇ ಎಲ್ಲ ಪಿಕಪ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಅಲ್ಲಿ ಬರ್ತಾರೆ. ನನಗೆ ಒಬ್ರಿಗೆ ಕೊಟ್ಟ ಮೇಲೆ ನಂತರ 7 ಜನ ಇದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಏಜೆಂಟ್ಗಳು. ಎಲ್ಲರಿಗೂ ಒಂದೊಂದು ಟೈಮ್ ಕೊಡ್ತೀನಿ. ನಾನು ಎಲ್ಲರಿಗೂ ಒಟ್ಟಿಗೆ ಕೊಡೋಲ್ಲ, ಎಲ್ಲರಿಗೂ ಒನ್ ಟೈಮ್ ಫೆಬ್ರವರಿ ಮಾರ್ಚಲ್ಲಿ ಇವ್ರಿಗೆ ಕೊಟ್ಟಿರ್ತೀನಿ, ಏಪ್ರಿಲ್ ಮೇಲೆ ಇವ್ರಿಗೆ ಕೊಡ್ತೀನಿ ಅಷ್ಟೇ. ಸಮ್ಟೈಮ್ಸ್ ಅವ್ರ ಹತ್ರ 500 ರೂಪಾಯಿ ಜಾಸ್ತಿ ಇರ್ತದೆ, ಆದರೂ ಅವ್ರಿಗೆ ಕೊಟ್ಟಿರ್ತೀನಿ. ಬಿಕಾಸ್ ಅವರು ನನಗೆ ಯಾವುದಾದ್ರೂ ಟೈಮಲ್ಲಿ ಸಪೋರ್ಟ್ ಮಾಡಿರ್ತಾರೆ. ಬೆಂಗಳೂರು ಬಂದಮೇಲೆ ಕೂಡ ಅದು ದುಡ್ಡು ಇರೋದಿಲ್ಲ, ಸುಮಾರು ಒಂದು 2-3 ದಿವಸ ಕೂಡ ನಿಲ್ಲಿಸ್ಕೊಂಡಿರ್ತದೆ. ಸ್ಟಾರ್ಟಿಂಗಲ್ಲಿ ಹಂಗೆಲ್ಲ ಮಾಡಿದ್ದಾರೆ ನನಗೆ. ಅವಾಗೇ ನಾನು ಗಾಡಿಗಳನ್ನ ತಗೊಳ್ಳೋ ಟೈಮಲ್ಲಿ ನಾನು ಎಲ್ಲೋ ಇರ್ತೀನಿ ಅಥವಾ ಊರಲ್ಲಿ ಇರ್ತೀನಿ ಅಥವಾ ಬೇರೆ ಏನೋ ಪ್ರೋಗ್ರಾಮಲ್ಲಿ ಹೊರಟೋಗಿರ್ತೀನಿ. ಸೊ ಅದೆಲ್ಲ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಈ ಟೈಮಲ್ಲಿ ನಾವು ಕೂಡ ಅವ್ರು ಸಪೋರ್ಟ್ ಮಾಡೋಕ್ಕಾಗತ್ತೆ. ಸೊ ಹಂಗಾಗಿ ಅದೆಲ್ಲ ಆಗುತ್ತೆ.
ಸೊ ಇದಿಷ್ಟು ನಾನು ಓದಬೇಕಾದ್ರೆ ಏನು ಮಾಡ್ತೀನಿ, ಫಸ್ಟ್ಲೇ ಡೈರಿ ಮೇಂಟೈನ್ ಮಾಡ್ತೀನಿ. ಯಾರು ಏನಕ್ಕೆ ಅಡ್ವಾನ್ಸ್ ಹಾಕಿದ್ರು, ಏನಕ್ಕೆ ಕೊಟ್ಟರು, ಯಾವ ಗಾಡಿ ಕೊಟ್ಟರು, ರೆಫರಲ್ ಎಲ್ಲನೂ ಮೇಂಟೈನ್ ಮಾಡಿರ್ತೀನಿ ಬುಕ್ಕು. ಹೋಗ್ಬೇಕಾದ್ರೆ ನಾನು ಯಾವ ಗಾಡಿನ ಕಸ್ಟಮರ್ ಹತ್ರ ಮಾತಾಡಿದ್ದೀನೋ ಆ ಗಾಡಿ ಎಲ್ಲಿದೆ, ಕಾಂಟ್ಯಾಕ್ಟ್ ಪರ್ಸನ್ನು, ಡೀಟೇಲ್ಸು ಪ್ರತಿಯೊಂದು ಕೂಡ ಮೊದಲೇ ಶಾರ್ಟ್ ಲಿಸ್ಟ್ ಮಾಡಿರ್ತೀನಿ. ಇಷ್ಟೆಲ್ಲ ಶಾರ್ಟ್ ಲಿಸ್ಟ್ ಮಾಡಿದ್ಮೇಲೆ ಆ ಗಾಡಿನ ನೋಡೋಕೆ ಹೋಗೋದು. ಒಂದು ವೇಳೆ ಆ ಗಾಡಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಆ ಗಾಡಿದು ಇನ್ನೊಂದು ಶಾರ್ಟ್ ಲಿಸ್ಟ್ ಇರುತ್ತೆ, ಅಲ್ಲಿಗೆ ಹೋಗೋದು. ಎಕ್ಸಾಂಪಲ್ ಈಗ ಒಂದು W10 ನೋಡಿದರೆ ನಾನು W10ನಲ್ಲಿ 2-3 ಗಾಡಿ ಶಾರ್ಟ್ ಲಿಸ್ಟ್ ಮಾಡಿರ್ತೀನಿ. ಅದಕ್ಕೆ ಎಷ್ಟೋ ನೋಡಿರ್ತೀನಿ, ರೆಫರೆನ್ಸ್ ಎಷ್ಟೊಂದು ಬಂದಿರ್ತದೆ, ಬಟ್ ಯಾವುದೋ ಶಾರ್ಟ್ ಲಿಸ್ಟ್ ಕಸ್ಟಮರ್ ಹತ್ರ ಮಾತಾಡಿರೋಂಥದ್ದು 2-3 ಇರ್ತದೆ. ಆ 2-3 ಗಾಡಿನ ನೇರವಾಗಿ ಹೋಗಿ ನನ್ನ ಓಡಿಸಿ ನನಗೆಲ್ಲ ಇಷ್ಟ ಆಗೋದ್ಮೇಲೆ ಕಸ್ಟಮರ್ ಹತ್ರ ಒಂದು ಸಲ ಮಾತಾಡ್ತೀನಿ. ಕಸ್ಟಮರ್ ಅಂತ ಅದಕ್ಕೆ ಕನ್ವಿನ್ಸ್ ಆಗಿಬಿಡ್ತಾರೆ ಕೆಲವು ಸಲ. ತುಂಬ ಸಲ ಹಂಗಾಗಿದೆ. ಮೊದಲನೇ ಗಾಡಿನ ಸಿಕ್ಬಿಡ್ತದೆ, ಚೆನ್ನಾಗಿರೋದು ಸಿಕ್ಬಿಡ್ತದೆ. ಮೊದಲನೇ ಗಾಡಿ ಚೆನ್ನಾಗಿ ಸಿಕ್ಕಿ ಎಲ್ಲ ಪ್ರೈಸ್ ಪಾರ್ಟಿಲ್ಲ ಓಕೆ ಆದಮೇಲೆ ನೋ ಪ್ರಾಬ್ಲಮ್. ಒಂದು ವೇಳೆ 2-3 ಆಯ್ತಂದರೆ ಇನ್ನೊಂದು ಶಾರ್ಟ್ ಲಿಸ್ಟ್ಗೆ ಹೋಗೋದು, ಇನ್ನೊಂದಕ್ಕೆ ಹೋಗಿ ಎಲ್ಲ ಮುಗಿಸಿ 3 ಕೂಡ ಸಮ್ಟೈಮ್ಸ್ ಚೆನ್ನಾಗಿರ್ತದೆ, ಬೆಟರ್ ಆಗಿರ್ತದೆ. ಅವಾಗ ಏನಾಗುತ್ತೆ, ಪ್ರೈಸಲ್ಲಿ ಆಟ ಆಡಬೇಕು. 3 ಸೇಮ್ ಇರುತ್ತೆ, 3 ಹೆಚ್ಚು ಕಡಿಮೆ ಅಷ್ಟೇ ಓಡಿರುತ್ತೆ, ಅದೇ ಬಾಡಿಲಿ ಏನಿರ್ತದೆ ಹೆಚ್ಚು ಕಡಿಮೆ ಹಾಗೆ ಇರುತ್ತೆ, ನೋಡೋಕೆ ಒಂದು ಆಲ್ಮೋಸ್ಟ್ ಚೆನ್ನಾಗೇ ಇರ್ತದೆ. ಕೆಲವು ಗಾಡಿಗಳು ಸಾಫ್ಟ್ ಆಗಿರ್ತದೆ, ಕೆಲವು ಗಾಡಿಗಳು ಸ್ವಲ್ಪ ರಗಡ್ ಇರ್ತದೆ, ಕೆಲವು ಗಾಡಿಗಳು ಟೈರ್ಗಳು ಚೆನ್ನಾಗಿರಲ್ಲ, ಕೆಲವು ಗಾಡಿ ಟೈರ್ ಚೆನ್ನಾಗಿರ್ತದೆ, ಇಲ್ಲ ವಿಂಡ್ಶೀಲ್ಡ್ ಚೇಂಜ್ ಮಾಡಿರ್ತಾರೆ. ಏನೋ ಒಂದು ಯಾವುದೋ ಒಂದು ಗಾಡೀಲಿ ಮೈನಸ್ ಪಾಯಿಂಟ್ ಖಂಡಿತ ಇರುತ್ತೆ. ಅದ್ರ ಬೇಸ್ ಮೇಲೆ ಫಿಲ್ಟರ್ ಮಾಡಿ 3ರಿಂದ 2ಕ್ಕೆ 2ರಿಂದ 1ಕ್ಕೆ ಬರೋದು. ಅಥವಾ ಎರಡೂ ಕೂಡ ಸೂಪರ್ ಆಗಿತ್ತು ಅಂತ ಹೇಳಿದ್ರೆ ಪ್ರೈಸಲ್ಲಿ ಆಟ ಆಡಬೇಕು. ಈಗ ಅವನು 4 ಹೇಳಿರ್ತಾನೆ, ಇವನು 4 ಹೇಳಿರ್ತಾನೆ. ಇವನು 3:15 ಶುರು ಮಾಡಿ 3:45 ಎಂಡ್ ಮಾಡಿದ್ರೆ ಓಕೆನಾ, ಇವನಿಗೆ 3:15 ಶುರು ಮಾಡಿ 3:80ಕ್ಕೆ ಓಕೆನಾ, ಇವೆಲ್ಲ ಇರುತ್ತೆ. ಇದೆಲ್ಲ ನೋಡಿದ್ಮೇಲೆ ಯಾವುದೋ ಒಂದು ಗಾಡಿ ರೆಡಿ ಆಗುತ್ತೆ. ರೆಡಿ ಆಗಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ 2 ಆಪ್ಷನ್ ಬರುತ್ತೆ. ಇದನ್ನು ಗಮನ ಇಟ್ಟೆ ಕೇಳ್ಕೊಳ್ಳಿ. ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಮಂಗಳವಾರ, ಶುಕ್ರವಾರ ಅಥವಾ ಹಬ್ಬ ಸೆಂಟಿಮೆಂಟ್ ಅಥವಾ ಬ್ಯಾಂಕ್ ರಜೆಗಳು ಅಥವಾ ಗಾಡಿನ 4 ಗಂಟೆ ಮೇಲೆ ನೋಡಿರ್ತೀನಿ ಸಮ್ಟೈಮ್ಸ್. ಯಾಕಂದ್ರೆ ನಾನು ಅಲ್ಲಿ ಹೋದಾಗ ತಲೆ ಕೆಟ್ಟೋಗ್ಬಿಟ್ಟೆ, ನನ್ನ ಗಾಡಿ ನೋಡ್ಸ್ಕೊ ಹುಚ್ಚಿ ಹಿಡಿದು ಕೆರ ಹಿಡ್ದೋಗಿರ್ತದೆ, ಅಷ್ಟು ತಲೆನೋವು ಬಂದುಬಿಟ್ಟಿರ್ತದೆ. ಸರಿನಾ? ಸಮ್ಟೈಮ್ಸ್ ನೋಡೋದ್ರಲ್ಲಿ 4 ಗಂಟೆ ಆಗೋಗಿರ್ತದೆ. 4 ಗಂಟೆ ಆಗೋದ್ಮೇಲೆ ಬ್ಯಾಂಕದು ಇಶ್ಯೂಸ್ಗಳಾಗ್ಬಿಡ್ತದೆ. ಸೊ IMPS ಮಾಡೋಕ್ಕೆ ಅವ್ರ ನಂಬರ್ ನಾವು ಮೊದಲೇ ಸೇವ್ ಮಾಡ್ಕೊಂಡಿರೋದಿಲ್ಲ, ಮಾಡ್ಕೊಳ್ಳೂಬಾರ್ದು. ಆ್ಯಕ್ಚುಲಿ ತುಂಬ ಜನ ಇಲ್ಲದೇ ಸೇವ್ ಮಾಡ್ಕೊಂಡು ಹೋಗ್ಬೋದಲ್ಲ, RTGS ಮಾಡಬೇಕಾಗಿಲ್ಲಲ್ಲ, IMPS ಫೈಲ್ ಹಾಕೆಲ್ಲ ಪ್ಲಸ್ ಎಲ್ಲ ಹೋಗುತ್ತಲ್ವ ಅಂತ ತುಂಬ ಜನ ಕೇಳಿದ್ವಿ. ಸೊ ಇದು ಆ್ಯಕ್ಚುಲಿ ಪ್ರಾಬ್ಲಮ್. ಇದು ನಾನು ಈ ಮಿಸ್ಟೇಕ್ನ ಯಾವಾಗೋ ಒಂದು ಸಲ ಮಾಡಿದ್ದೆ, ಹಂಗೆ ಮಾಡೋಕ್ಕೆ ಹೋಗಬೇಡಿ. ನಾವು ಯಾವಾಗ ಅವ್ರದ್ದು ಬೆನಿಫಿಷಿಯರಿನ ಮೊದಲೇ ಆ್ಯಡ್ ಮಾಡ್ಕೋತೀವಿ ನೆಟ್ ಬ್ಯಾಂಕಿಂಗಲ್ಲಿ, ಅವ್ರಿಗೆ ಅರ್ಥ ಆಗುತ್ತೆ ಈ ನನ್ನ ಮಗ ಪಕ್ಕ ತೊಗೊಳ್ತಾನೆ ಅಂತ ಅವ್ರಿಗೆ ಮೈಂಡ್ ಸೆಟ್ ಬಂದುಬಿಟ್ಟಿರ್ತದೆ. ಆವಾಗ ಏನಾಗ್ಬೋದು, ಅವ್ರು ಏನಾದ್ರೂ ಸ್ಟಾಕಲ್ಲಿ LED ಹಾಕ್ಸಿದ್ರೆ ಬಿಚ್ಚಿಟ್ಕೊಂಡ್ಬಿಡ್ತಾರೆ, ಸಿಸ್ಟಮ್ ಹಾಕ್ಸಿದ್ರೆ ಅದ್ರದ್ದು ಏನಾದ್ರು ಕಾಂಪೊನೆಂಟ್ಸ್ಗಳು ಬಿಚ್ಚಿಟ್ಕೊಂಡ್ಬಿಡ್ತಾರೆ, ಒಳ್ಳೊಳ್ಳೆ ಸ್ಪೀಕರ್ಗಳು ಹಾಕಿರೋ ಸೋನಿ ತೆಗೆದ್ಬಿಟ್ಟು ಯಾವುದೋ ಅಡ್ಕೊಂಬಡ್ಕೊಂಬ ಹಾಕಿಟ್ಬಿಟ್ಟಿರ್ತಾರೆ, ಊಫರ್ಗಳು ತೆಗೆದ್ಬಿಡ್ತಾರೆ, ಫ್ಲೋರ್ ಮ್ಯಾಟ್ ಚೇಂಜ್ ಮಾಡಿಬಿಡ್ತಾರೆ, ಕ್ರೆಡ್ಗಳು ಚೇಂಜ್ ಮಾಡಿಬಿಡ್ತಾರೆ, ಟೈರ್ಗಳೇ ಚೇಂಜ್ ಮಾಡಿಬಿಟ್ಟಿರ್ತಾರೆ. ಏನು ಬೇಕಾದ್ರೂ ಮಾಡ್ಬೋದು. ನನಗೆ ಆಗಿದೆ ಅಂತಲ್ಲ, ಆಗಬಹುದು ಅಂತ ತೊಗೊಳ್ಳೋದು ಕನ್ಫರ್ಮ್. ಮತ್ತು ತುಂಬ ಮೈಲ್ಯೂಟಾಗಿ ಒಂದು 5% 6% ಡೀಸೆಲ್ ಇಟ್ಕೊಳ್ಳೋ ರೇಂಜಿಗೆ ಗಾಡಿನ ಖಾಲಿ ಮಾಡಿಬಿಡೋದು, ಎಳ್ಕೊಂಬಿಡೋದು, ಬಾಯಿಂದ ಹಾಕ್ಬಿಟ್ಟು ಆಟೋಕ್ಕೆ ಗುಯ್ದುಬಿಟ್ಟು ಖಾಲಿ ಮಾಡಾಕ್ಬಿಡೋದು, ಇಲ್ಲ ಬೇಕು ಅಂತ ಓಡಿಸ್ಕೊಂಬರೋದು, ರ್ಯಾಶ್ ಡ್ರೈವ್ ಮಾಡೋದು. ಕೆಲವ್ರು ಹಂಗಿರ್ತಾರೆ, ಕೆಲವು ಕಿತ್ತೋದು ಹೊಟ್ಟೆವ್ರು ನನ್ನ ಮಕ್ಳು ಇರ್ತಾರೆ. ಗಾಡಿ ಕೊಟ್ಬಿಡ್ತೀವಲ್ಲ, ಚೆನ್ನಾಗಿ ಉಜ್ಜಾಡಿ ಕೊಟ್ಬಿಡೋಣ ಅಂಥೇಳಿ ಬೇಕು ಅಂತ ರ್ಯಾಶ್ ಡ್ರೈವ್ ಮಾಡೋದು, ಫಸ್ಟ್ ಗೇರೆಲ್ಲ ಬೆಟ್ಟಕ್ಕೆಲ್ಲ ಹೋಗಿ ಬಂದ್ಬಿಡೋದು, ಏನೇನೋ ಮಾಡಾಕ್ಬಿಡ್ತಾರೆ. ಇದೆಲ್ಲ ಮಾಡ್ತಾರೆ, ಇದಲ್ಲೂ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ. ಅವರು ಏನೋ ಒಳ್ಳೊಳ್ಳೆದು ಏನೋ ಈ ರೀಸೆಂಟಾಗಿ ಏನಾದರೂ ಹಾಕ್ಸಿರ್ತಾರೆ, ಸಸ್ಪೆನ್ಷನ್ ಇವು ಸಸ್ಪೆನ್ಷನ್ ಬಿಚ್ಚಿಬಿಡ್ತಾರೆ. ಅವೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಅಲ್ಲ, ಮಿನಿಮಮ್ 10, 15, 20 ಸಾವಿರ ಇರ್ತದೆ ಒಂದೊಂದು ಸಸ್ಪೆನ್ಷನ್ಗಳು, ದೊಡ್ಡ ಗಾಡಿಗಳೆಲ್ಲ ಬಿಚ್ಚಿಟ್ಬಿಟ್ಟು ಯಾರು ಡಕೋಟದೆಲ್ಲ ಹಾಕಿಟ್ಬಿಡ್ತಾರೆ. ಈ ಸಸ್ಪೆನ್ಷನ್ ಚೆನ್ನಾಗಿದೆ ಅಂತ ಎಲ್ಲ ಆಗೋದ್ಮೇಲೆ ನೀವು ಓಡಿಸೋದಕ್ಕೆ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನಾವು ಯಾವ ಸಸ್ಪೆನ್ಷನ್ ಯಾವ ಕಂಪ್ನಿದು ನೋಡ್ಕೊಂಡು ಕೂತ್ಕೊಳ್ಳೋದು ಎಲ್ಲ ಆಗಿರೋದು ಉಂಟು. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಬೆನಿಫಿಷಿಯರಿಲಿ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇದು ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್. ಅಲ್ಲಿ ಹೋದ್ಮೇಲೆ ಒಂಚೂರು ಖರ್ಚಾದರೆ ಆಗಲಿ RTGS ಮಾಡಬೇಕು. ಅದು ಸೇಫ್ ಆ್ಯಂಡ್ ಎಫೆಕ್ಟಿವ್ ಮೆಥಡ್. ಅದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಆಗುತ್ತೆ. ಇದು ಒಂದು ಮೆಥಡ್. ಎರಡನೇ ಮೆಥಡ್, ಸಮ್ಟೈಮ್ಸ್ ಈ ಥರ ರಜೆಗಳು ಬಂತು, ಇಲ್ಲ ಅಮಾವಾಸ್ಯೆ, ರಾವುಗಾಲಗಳಿಗೆಲ್ಲ ಕೆಲವು ನೋಡ್ತಾರಲ್ವ. ಸೊ ಈಗ ಏನು ಮಾಡ್ಬೋದು, ಅವತ್ತು ಎಂಡ್ ಆಫ್ ದ ಡೇ ಆಯಿತು ಅಂದ್ಕೊಂಡ್ರೆ ಅಟ್ಲೀಸ್ಟ್ ಮಿನಿಮಲಿಸ್ಟಿಕ್ ಆಗಿ ಗಾಡಿನ ಹೋಲ್ಡ್ ಮಾಡಿ ನೆಕ್ಸ್ಟ್ ದಿವಸಕ್ಕೆ ಫುಲ್ಲು ಮಿಕ್ಕಿದ ಏನು ರಿಮೈನ್ ಇರ್ತದೋ ಅದನ್ನು ಮಾಡಿ ಕೊಟ್ಬಿಟ್ರೆ, ಅವ್ರಿಗೆ ಸ್ಲಿಪ್ ಕಳಿಸ್ತಾರಲ್ಲ ಅದನ್ನ ಇವ್ರಿಗೆ ತೋರಿಸ್ಬಿಟ್ರೆ ಫ್ಯೂ ಮಿನಿಟ್ಸಲ್ಲಿ ಅವ್ರ ಅಕೌಂಟ್ ಕ್ರೆಡಿಟ್ ಆಗಿಬಿಡ್ತದೆ. RTGS ಮತ್ತು ನೆಫ್ಟ್ ಇದೆಲ್ಲ ಕ್ರೆಡಿಟ್ ಆಗಿಬಿಡುತ್ತೆ. ಗಾಡಿನ ಇಮಿಡಿಯೇಟ್ಲಿ ತೊಗೊಂಡು ಕೀ ಇಸ್ಕೊಂಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳ್ನ ಕಲೆಕ್ಟ್ ಮಾಡಬೇಕು ಫಸ್ಟ್. ತುಂಬ ಜನ ಎಡಗೋದೆ ಇಲ್ಲಿ ಒರಿಜಿನಲ್ RC ಫಸ್ಟ್ ಚೆಕ್ ಮಾಡಬೇಕು. ಕೆಲವು ಸಲ ಒರಿಜಿನಲ್ RCನ 2 ಮಾಡಿಸಿಟ್ಟಿರ್ತಾರೆ. 2 ಮಾಡಿಸಿಟ್ರೆ ನೀವೊಂದು ತೊಗೊಳ್ಳಿ. ನೆಕ್ಸ್ಟು NOCಗೆ ಅಪ್ಲೈ ಮಾಡೋದಕ್ಕೆ ಬೇಗ ಅಪ್ಲೈ ಮಾಡೋದಕ್ಕೆ ಕೇಳ್ಕೊಳ್ಳಿ. ನೆಕ್ಸ್ಟು ಇನ್ಶೂರೆನ್ಸ್, ಒಂದು ವೇಳೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದ್ರು ಪರವಾಗಿಲ್ಲ, ಇನ್ಶೂರೆನ್ಸ್ ಇಸ್ಕೊಳ್ಳಿ. ನೆಕ್ಸ್ಟ್ ಫಾರ್ಮ್ 2930 ಅದೇನು RTO ಫಾರ್ಮ್ ಫುಲ್ ಇದೆಯೋ ಇಸ್ಕೊಳ್ಳಿ. ನೆಕ್ಸ್ಟ್ ಯೂಸರ್ ಮ್ಯಾನ್ಯುಯಲ್, ಅಂದರೆ ಕಾರ್ದು ಯೂಸರ್ ಮ್ಯಾನ್ಯುಯಲ್ ಇರ್ತದಲ್ವ, ಅದ್ರದ್ದು ಬುಕ್ಲೆಟ್ ಇರುತ್ತೆ, ಅದು ಇಸ್ಕೊಳ್ಳಿ. 2ನೇ ಕೀ ಎಲ್ಲ ಇಸ್ಕೋಬೇಕು. ಒಂದು ವೇಳೆ ಅದೇನೋ ಲೋನಲ್ಲಿ ಇತ್ತು ಅಂತ ಹೇಳಿದ್ರೆ RCಲಿ ಮೆನ್ಷನ್ ಆಗಿರುತ್ತೆ, ಅದರದ್ದು NOC, ಬ್ಯಾಂಕದು NOC ಮಸ್ಟ್ ಇಸ್ಕೊಳ್ಳಿ. ನೆಕ್ಸ್ಟ್ ಟ್ರಾಫಿಕ್ ಚಲನ್ ಚೆಕ್ ಮಾಡಿ. ಟ್ರಾಫಿಕ್ ಚಲನ್ ಎಲ್ಲ ಚೆಕ್ ಮಾಡಿದ್ಮೇಲೆ ಅದ್ರ ಮೇಲೆ ಕೇಸ್ ಇತ್ತು ಅಂತ ಹೇಳಿದ್ರೆ ಇದು ಕ್ಲಿಯರ್ ಮಾಡಿಕೊಡ್ಬೇಕು ಮೊದಲೇ ಅಂತ ಹೇಳಿ
ಅದು ಮಾಡ್ಕೊಟ್ರೆ ಎನ್ ಒ ಸಿ ಬರೋದು. ಬಟ್ ನೀವು ಒಂದ್ಸಲ ಹೇಳಿ, ನೀವು ಚೆಕ್ ಮಾಡಿ, ಆನ್ಲೈನಲ್ಲಿ ಚೆಕ್ ಮಾಡಿಬಿಟ್ಟು ಇತ್ತು ಅಂತ ಹೇಳಿದ್ರೆ ಮೊದಲೇ ಕ್ಲಿಯರ್ ಮಾಡೋಕ್ಕೆ ಚೆಕ್ ಮಾಡ್ಕೊಳ್ಳಿ. ಕ್ರೈಮ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಹೇಳಿ ಅದಕ್ಕೊಂದು ಆ್ಯಪ್ ಇದೆ, ಅದನ್ನು ಚೆಕ್ ಮಾಡಿ, ಅಥವಾ ಲೋಕಲ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ಪ್ರಾಬ್ಲಮ್ ನೀವು ಡೈರೆಕ್ಟ್ ಡೀಲರ್ಗಳು ತೊಗೊಂಡಾಗ ಅವ್ರು ಅದನ್ನು ಚೆಕ್ ಮಾಡಿರ್ತಾರೆ. ಮತ್ತು ಅದು ನಿಮಗೇನು ಎನ್ ಒ ಸಿ ಟೈಮಲ್ಲಿ ಅದೇನು ಪ್ರಾಬ್ಲಮ್ ಆಗಲ್ಲ, ಅಫಿಡೇವಿಟ್ ಮಾಡ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ಅಫಿಡೇವಿಟ್ನ ಮಾಡಿಸ್ತಾನೆ ಇತ್ತಂದರೆ ದೊಡ್ಡ ಪ್ರಾಬ್ಲಮಲ್ಲಿ ಸಿಗಾಕೋಬೇಕಾಗತ್ತೆ. ಸೊ ಅದಕ್ಕೆ ನಾನು ಯಾಕೆ ಈ ವಿಡಿಯೋಗಳನ್ನೆಲ್ಲ ಬ್ಯಾಕ್ ಟು ಬ್ಯಾಕ್ ಶುರು ಮಾಡಿದೆ ಅನ್ನೋ ಉದ್ದೇಶನೇ ಇದು. ಸುಮ್ಮನೆ ಬ್ಲೈಂಡಾಗಿ ಇಲ್ಲಿಂದ ದುಡ್ಡು ಕಳಿಸಿ ಅಲ್ಲ, ಪಕ್ಕದಲ್ಲಿರೋ ನನ್ನ ಮಗನಿಗೆ 100 ರೂಪಾಯಿ ಕೇಳಿದ್ರೆ ಕೊಡಲ್ಲ ನಾವು. ಅದರಲ್ಲಿ ಯಾವನ ಎಲ್ಲ ಕೂತ್ಕೊಂಡಿರೋ ನನಗೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿಗಳು ಅಕೌಂಟ್ಗಳು ಟೋಕನ್ ಹೊಡಿತಾ ಇರ್ತೀವಲ್ಲ, ಅದು ಹೆಂಗೆ? ಅದು ಲ್ಯಾಂಗ್ವೇಜ್ ಗೊತ್ತಿಲ್ಲ, ಅವನಿಲ್ಲವನೇ, ಡೆಲ್ಲಿಲವನೇ, ಪಂಜಾಬಲ್ಲವನೇ, ಹರಿಯಾಣದಲ್ಲ, ಅವ್ನುಗಳು ಟೋಕನ್ ಹೊಡಿತಿರ್ತೀವಿ. ಆ ಗಾಡಿನ ಒಂದು ಸಲ ನೀವು ತೆಗೆದ ಅಂದರೆ ಏನಾದರೂ ಆಯಿತು ಅಂದರೆ ನಿಮ್ಮ ಮೇಲೆ ಬರುತ್ತೆ. ಸೊ ಅದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಅಫಿಡವಿಟ್ ಮ್ಯಾಂಡೇಟ್ರಿ, ಇಟ್ಸ್ ಅಗ್ರಿಮೆಂಟ್. ಅದು ಆಗದ ಮೇಲೆ ಅಂದರೆ ರೋಟ್ರಿ ಇವೆಲ್ಲ ಬರುತ್ತಲ್ಲ, ಇದ್ರ ಮೇಲೆ ಇನ್ಫಾರ್ಮೇಷನ್ ಹಾಕ್ತಾರೆ. ಅಂದರೆ ಈ ಥರ ಗಾಡಿ, ಈ ಥರ ಚಾಸಿಸ್ ಗಾಡಿ, ಈ ಥರ ದಿನಾಂಕದಿಂದ ನಾನು ತೊಗೊಂಡು ಹೋಗ್ತಿದ್ದೀನಿ, ಇಲ್ಲಿವರೆಗೂ ಇದ್ರ ಮೇಲೆ ಏನೇ ಇಶ್ಯೂಸ್ಗಳು, ಏನೇ ಪ್ರಾಬ್ಲಮ್ ಆಗಿದ್ರು ಕೂಡ ನೀವು, ಅಂದರೆ ಯಾರ್ಯಾರು ತೊಗೊಂಬಂದಿರ್ತಾರೆ ನೀವು ಜವಾಬ್ದಾರರು. ಇಲ್ಲಿಂದ ಆಚೆಗೆ ಏನಾದರೂ ಆದರೆ ಯಾರು ತೊಗೊಂಡು ಹೋಗ್ತಿದ್ದಾನಲ್ಲ ಬೈಯರು, ಅವನು ಜವಾಬ್ದಾರನಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳ ಜೊತೆ ನೀಟಾಗಿ ಸೈನಲ್ಲಿ ಹಾಕಿ ಬರಬೇಕು. ಇದಿಷ್ಟನ್ನು ಕರೆಕ್ಟಾಗಿ ಮಾಡಲೇಬೇಕು. ಇದರಲ್ಲಿ ಯಾವುದೇ ಒಂದು ಮಿಸ್ ಆಯಿತು ಅಂತ ಅಂದ್ಕೊಂಡ್ರು ಕೂಡ, ಇನ್ ಕೇಸ್ ಆ ಗಾಡಿ ಮೇಲೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇತ್ತು ಅಂತ ಹೇಳಿದ್ರೆ ಸೀರಿಯಸ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಇದು ಡೆಲ್ಲಿ ಗಾಡಿ ಮಾತ್ರ ನಾನು ಹೇಳ್ತಿಲ್ಲ, ಈವನ್ KA ಗಾಡಿ ಆಲ್ಸೋ ಸೇಮ್. ಯಾವುದೇ ಊರಾದರೂ ಇದಿಷ್ಟನ್ನು ನೀವು ಇಟ್ಕೋಬೇಕು. ಸೊ ಸ್ಪೆಷಲಿ ನೀವು ತುಂಬ ಜನ ಏನು ಮಾಡ್ತೀರಿ, ಡೈಲಿ ನಾನು ಡೈರೆಕ್ಟಾಗಿ ತೊಗೋಬೋದಲ್ವ ಅಂತ. ನೀವು ಡೈರೆಕ್ಟಾಗಿ ತೊಗೊಳ್ಳಿ, ಅದು ಇನ್ನೂ ಒಳ್ಳೆಯದೇ. ಆದರೆ ಎನ್ ಒ ಸಿಗೆ ಅವರು ಸಹಕರಿಸಲ್ಲ. ಇದೆಲ್ಲ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ರೆಕಾರ್ಡ್ಸ್ಗಳನ್ನ ಚೆಕ್ ಮಾಡ್ತಾ ಅವರ ಬಿಸ್ನೆಸ್ ಮೆಥಡ್ ಬಗ್ಗೆನೂ ಕೂಡ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಬಾಯ್.